ಮಾಡೋದಕ್ಕೋಸ್ಕರ ಮುನಿಸ್ವಾಮಿ ಅವ್ರನ್ನ ತೆಗೆಳಿದ್ರೆ ನಮಗೆ ಒಂದು ಅಲ್ಪಸಂಖ್ಯಾತರೆಲ್ಲ ಓಟ್ ಹಾಕ್ತಾರೆ ಅಂತ ಹೇಳಿ ಕೆಲವು ಮುಖಂಡರು ಈ ದಿನ ಸುಮಾರು ಒಂದು 2-3 ದಿನದಿಂದ ನೋಡ್ತಾ ಇದ್ದೀನಿ. ಮುನಿಸ್ವಾಮಿ ಅವರನ್ನು ಬೆಂಕಿ ಪಟ್ಟ ತಗೊಂಡ್ಬಂದು ಕೋಲಾರ ಬರ್ತಾರೆ, ಕಾರಲ್ಲಿ ತಗೊಂಡು ಪೆಟ್ರೋಲ್ ಹಾಕಿ ಹೋಗ್ತಾರೆ ಅಂತ. ನಾನು ಎಲ್ರಿಗೂ ಹೇಳೋದಿಷ್ಟೇ, ಸುಮಾರು ವರ್ಷಗಳಿಂದ ಏನ್ ಕ್ಲಾಕ್ ಟವರ್ ಅಂತ ಹೇಳಿ ಒಂದು ಭಯನ ಸೃಷ್ಟಿ ಮಾಡಿದ್ರು. ಈ ಮುಸ್ಲಿಂ ಹಿಂದೂನ ಡಿವೈಡ್ ಮಾಡಬೇಕು ಅಂತ ಹೇಳಿ ಏನು ಈ ಕಾಂಗ್ರೆಸ್ ನೇರವಾಗಿ ಆರೋಪ ಮಾಡ್ತೀನಿ. ಕಾಂಗ್ರೆಸ್ ಮತ್ತು ಕೆಲವು ಮುಖಂಡರು ಈ ಒಂದು ಏನು ಭೇದ ಭಾವ ಉಂಟು ಮಾಡೋದಕ್ಕೆ, ಕೋಮು ಸಾಮರಸ್ಯನ ಹಾಳು ಮಾಡೋದಕ್ಕೆ ಇಷ್ಟು ವರ್ಷಗಳಿಂದ ಕ್ಲಾಕ್ ಟವರ್ ಅನ್ನೋ ಒಂದು ಗುಮ್ಮನ ಕ್ರಿಯೇಟ್ ಮಾಡಿದ್ರು, ಸೃಷ್ಟಿ ಮಾಡಿದ್ರು. ಅದನ್ನ ಉರಿತಾ ಇದ್ದ ಬೆಂಕಿನ ನೀರಾಕಿ ಹಾಕಿದವರು ಮಾಜಿ ಸಂಸದರು. ಅದಕ್ಕೆ ಇವರೆಲ್ಲರೂ ಸ್ವಾಗತ ಕೊಡ್ಬೇಕು. ಯಾವತ್ತಾಗಿ ಮಾಜಿ ಸಂಸದರು ಕ್ಲಾಕ್ ಟವರ್ ಅಲ್ಲಿ ಹಾಕಿದ್ದು ರಾಷ್ಟ್ರದ ಧ್ವಜನ. ಹಾಗಾಗಿ ಇವರೆಲ್ಲರೂ ಅಭಿನಂದನೆ ಸಲ್ಲಿಸಬೇಕು. ಮತ್ತೆ ಏನು ಅವ್ರ ಮೇಲೆ ವೃತ್ತ ಆರೋಪ ಮಾಡ್ತಾ ಇದ್ದಾರೆ, ಒಂದು ಕೋಮು ಓಟುಗಳು, ಒಂದು ಸಮುದಾಯದ ಓಟುಗಳು ತಗೊಳ್ಳೋದಕ್ಕೆ, ಓಲೈಕೆ ಮಾಡೋದಕ್ಕೆ ಇವರು ಅಷ್ಟೇ ಸುಮ್ಮನೆ ಅವ್ರ ಹೆಸರು ತಗೊಂಡು ಇವ್ರ ಹೆಸರು ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ ಅಷ್ಟೇ. ಬೇರೆ ಮಾಜಿ ಸಂಸದರು ಏನ್ ಕೆಲಸ ಮಾಡಿದ್ದಾರೆ 5 ವರ್ಷದಲ್ಲಿ ಅಂತ ಎಲ್ಲರ ಮುಂದೆ ಇದೆ. ಏನು ಸುಮಾರು 30-40 ವರ್ಷದಿಂದ ಕೋಲಾರ ಅಭಿವೃದ್ಧಿ ಏನಾಗಿತ್ತು, ಈ 5 ವರ್ಷದಲ್ಲಿ ಅವ್ರು ಏನ್ ಕೆಲಸ ಮಾಡಿದ್ರು ಅಂತ ಎಲ್ಲರ ಮುಂದೆ ಇದೆ. ಹಾಗಾಗಿ ಸುಮ್ಮನೆ ಅವ್ರ ಮೇಲೆ ಏನೋ ಒಂದು ಪತ್ರಿಕಾ ಹೇಳಿಕೆ ಕೊಡೋದು ಇದೆಲ್ಲ ಒಂದು ಚಾಳಿ ಆಗಿದೆ. ಇದನ್ನು ಖಂಡಿಸ್ತಾ ಇದ್ದೀವಿ ನಾವು.